ನಮಸ್ಕಾರ ಬಂಧುಗಳೇ, ಇವತ್ತಿನ ಈ ಸುವಿಚಾರ ಸಿಂಚನದಲ್ಲಿ ಈ ಮನದಾಳಕ್ಕೆ ಪಾತಾಳಗಡಿಯನ್ನು ಹಾಕಿ ಹೆಕ್ಕಿದಾಗ ಸಿಗತಕ್ಕಂಥ ಅಮೂಲ್ಯವಾದ ವಿಚಾರ ಅಂದರೆ ದೇವತಾರಾಧನೆಯ ಬಗೆಗಿನ ಒಂದು ಅಂಶ. ನಾವು ಈ ಸಮಾಜದಲ್ಲಿ ಅನೇಕ ವಿಧದ ಅಥವಾ ವಿವಿಧ ಹೇಳಿಕೆಗಳನ್ನು ಕೇಳ್ತಾ ಇರ್ತೀವಿ. ಒಂದು, ಭಗವಂತ ಇದ್ದಾನೆ, ಭಗವಂತ ಇಲ್ಲ. ಭಗವಂತ ಇದ್ದರೆ ಯಾವ ರೂಪದಲ್ಲಿದ್ದಾನೆ? ಮನುಷ್ಯ ರೂಪದಲ್ಲಿ ನಮಗೆ ಲಭ್ಯತೆ. ಕೆಲವು ಸಲ ಗುರುವಾರು ಬರ್ತಾರಲ್ಲ, ಅದು ಭಗವಂತ ಮತ್ತು ಮನುಷ್ಯರ ನಡುವಿನ ಮಧ್ಯದ ಒಂದು ರೂಪವನ್ನು ಗುರು ಅಂತ ಹೇಳಿ ನಮ್ಮ ಪೂರ್ವಜರು ಗುರುತಿಸಿದ್ದಾರೆ. ಹಾಗೆ ಗುರುವೇ ದೇವರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಒಂದು ಸಂಸ್ಕೃತ ಶ್ಲೋಕವೂ ಇದೆ. ಹಾಗಾಗಿ ಎಲ್ಲವೂ ಗುರುವೇ ಆಗಿದ್ದಾನೆ, ಅವನೇ ದೇವರು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ಅಯ್ಯೋ ದೇವರು ಅನ್ನಿಸ್ಕೊಂಡವನು ನಿಜವಾದ ದೇವರು ನಿರಾಕಾರ, ನಿರ್ಗುಣ, ಅವನ ಹೆಸರೇ ಇಲ್ಲ, ನಾಮರಹಿತವಾದವನನ್ನು ನಿರ್ನಾಮ ಅನ್ನೋ ಪದವನ್ನು ಬಳಸ್ತೀವಿ. ಆದರೆ ನಮ್ಮ ಇವತ್ತಿನ ಬದುಕಿನಲ್ಲಿ ನಿರ್ನಾಮ ಅಂತ ಹೇಳಿದಾಗ ಎಲ್ಲವೂ ಮುಗಿದು ಹೋಯಿತು ಅಂತ ಹೇಳ್ತಾರೆ. ಅಂದರೆ ಆ ಹೆಸರೇ ಇಲ್ಲದಂತೆ, ಆ ಅಸ್ತಿತ್ವವೇ ಇಲ್ಲದಂತೆ ಮರೆಯಾಯಿತು ಅನ್ನೋದಕ್ಕೆ ಆ ಪದವನ್ನು ಬಳಸ್ತಾರೆ. ಇರಲಿ, ಸದ್ಯದಲ್ಲಿ ಭಗವಂತ ನಿರಾಕಾರ, ನಿರ್ಗುಣ, ಶುದ್ಧ ಅಂತ ಹೇಳ್ತಾರೆ, ನಿರಂಜನ, ಇದೆಲ್ಲ ಪದಗಳನ್ನು ಬಳಸ್ತೀವಿ. ಹಾಗಾದರೆ ಭಗವಂತನ ರೂಪ ಇಲ್ವೇ? ಒಂದು ಯೋಚನೆ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಬನ್ನಿರಿ, ನಮ್ಮ ಈ ದೇವಸ್ಥಾನದಲ್ಲಿ ತೋರಿಸ್ತೀವಿ, ಇಷ್ಟು ಸುಂದರವಾದ ಮೂರ್ತಿಯ ರೂಪವನ್ನು ಭಗವಂತ ಪಡೆದು ನಿಂತಿದ್ದಾನೆ, ಕೈಲಿ ಎಲ್ಲ ಶಂಖ ಚಕ್ರ ಗದಾಯುಧಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ಹಾಗಾಗಿ ಭಗವಂತನ ರೂಪ ಅಂದರೆ ಮನುಷ್ಯ ರೂಪ. ಮನುಷ್ಯ ರೂಪದಲ್ಲಿ ಹಾಕಿದ್ದಾನೆ, ಬೇರೆ ಯಾವುದೇ ರೂಪನೂ ಸಿಕ್ಕಲಿಲ್ವೇ ಅವನಿಗೆ? ಅಂದರೆ ನಾವು ಯೋಚನೆ ಮಾಡಿರ್ತಕ್ಕಂಥ, ನನಗೆ ಹೊಳೆದಿರತಕ್ಕಂಥ ಒಂದು ವಿಚಾರವನ್ನು ಈ ಮನದಾಳದ ಮಾತುಗಳಲ್ಲಿ ನಾನು ಹೇಳ್ತಕ್ಕಂಥ ಅನೇಕ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಕಂಡು ಬಂದಂತಹ ಹೊಸ ವಿಚಾರಗಳು ಬಂಧುಗಳೇ. ಅದನ್ನು ಹೇಳ್ಬಿಟ್ಟು ನಾನು ಸಾರ್ಥಕ್ಯವನ್ನು ಪಡ್ಕೊಳ್ತಾ ಇದ್ದೀನಿ. ನೋಡಿ, ಭಗವಂತನನ್ನು ಮನುಷ್ಯ ರೂಪದಲ್ಲಿ ಯಾತಕ್ಕೆ ಕಂಡರು ಅಂತ ಹೇಳುವಾಗ ನನ್ನಲ್ಲಿರ್ತಕ್ಕಂಥ ಒಂದು ಆಲೋಚನೆಯನ್ನು ತಮ್ಮ ಮುಂದೆ ಹೇಳ್ತೀನಿ. ನಾನು ಈ ಪ್ರಪಂಚದಲ್ಲಿ ಯಾರ ಥರ ಇದ್ದೀನಪ್ಪ? ನಮ್ಮ ತಂದೆ ಥರ ಇದ್ದೀನಿ, ಸ್ವಲ್ಪ ನಮ್ಮ ತಾಯಿ ಥರನೂ ಸೇರಿಕೊಂಡಿದೆ. ನಿಜಕ್ಕೂ ನಾನಂತೂ ನಮ್ಮ ತಂದೆ ಥರನೇ ಮೂಗುನ್ನ, ನಮ್ಮ ತಂದೆ ಥರನೇ ಕೆಮ್ಮೋದು, ಅನೇಕ ವಿಚಾರಗಳು ನಮ್ಮ ತಂದೆ ಥರನೇ ಪ್ರತಿಫಲನವಾಗಿದ್ದೀನಿ. ಅಂದರೆ ನಾನು ನಮ್ಮ ತಂದೆ ಥರ ಇರಬೇಕಾದ್ರೆ, ಅಂದರೆ ನಾನು ನಮ್ಮ ಈ ಪ್ರಪಂಚವನ್ನೆಲ್ಲ ಮನುಷ್ಯನೆಲ್ಲ ಸೃಷ್ಟಿಸಿದ ತಂದೆ ಯಾರಿದ್ದಾರೆ? ಅವನು ವಿಷ್ಣು, ಬ್ರಹ್ಮ, ಶಿವ ಅಂತ ಹೇಳಿ ತ್ರಿಮೂರ್ತಿಗಳು, ಪರಬ್ರಹ್ಮ ಅಂತೆಲ್ಲ ಹೇಳ್ತೀವಲ್ಲ. ಹಾಗಾದರೆ ಅವನ ರೂಪ ಹೇಗಿರ್ಬೋದು? ಅವನಂತೆ ನಾನಿದ್ದೀನಿ ಅನ್ನೋದಕ್ಕಿಂತ ನನ್ನಂತೆಯೇ ಅವನು ಇದ್ದ ಅಥವಾ ಇದ್ದಾನೆ ಅಂದರೆ ಎರಡು ಸಾಮ್ಯತೆ ಇದೆ ಅನ್ನೋದು ಅರ್ಥ ಮಾಡಿಕೊಂಡು ಪ್ರಾಚೀನ ಕಾಲದ ಜನರು ಭಗವಂತನಿಗೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರಪಂಚದ ಪ್ರಾಣಿಗಳಲ್ಲಿ, ಜೀವಿಗಳಲ್ಲಿ, ಎಲ್ಲ ವಸ್ತುಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿ ಈಶಾವಾಸಿ ಉಪನಿಷತ್ ಹೇಳುತ್ತೆ. ಆದರೆ ಅದಕ್ಕೆ ಮನುಷ್ಯ ಪ್ರೀತಿಸಬೇಕಾದಂಥ ಒಂದು ಮುಖ್ಯವಾದ ರೂಪವನ್ನು ಮನುಷ್ಯನ ರೂಪದಲ್ಲಿಯೇ ಭಗವಂತನನ್ನು ಚಕ್ರಾಯುಧಗಳನ್ನು ಇಟ್ಕೊಂಡು ಎಲ್ಲ ತರಹ ವೇಷಭೂಷಣಗಳಿಂದ ಕಂಗೊಳಿಸ್ತಾ ಇರೋ ಒಂದು ಶಿಲ್ಪವನ್ನು ನಾವು ದೇವಾಲಯದಲ್ಲಿ ನೋಡ್ತೀವಿ. ಅದರಿಂದ ದೇವರು ಹಾಗಿದ್ದಾನೆ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಮಟ್ಟಿನ ವೇದಾಂತಿಗಳು ಇದಕ್ಕೂ ಒಂದು ಹೆಜ್ಜೆ ಮುಂದುವರೆದು ಭಗವಂತ ಯಾವ ರೂಪದಲ್ಲಿದ್ದಾನೆ, ಅವನನ್ನು ಪೂಜೆ ಮಾಡಬೇಕಾದ್ರೆ, ಅವನನ್ನು ಆರಾಧಿಸಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆಗಮಗಳಲ್ಲಿ ಒಂದು ಬಹಳ ಮುಖ್ಯವಾದ ಶ್ಲೋಕ ಇದೆ. ಆ ಶ್ಲೋಕವಂದರೆ, ಶಿವಮಾತ್ಮನಿ ಪಶ್ಯಂತಿ ಪ್ರತಿಮಾಸು ನ ಯೋಗಿನಃ ಅಜ್ಞಾನಿನಾಂ ಭಾವನಾರ್ಥಾಯ ಪ್ರತಿಮಾಹ ಪರಕಲ್ಪಿತಾ ಅಂತ ಹೇಳ್ತಾರೆ. ಅಂದರೆ ಶಿವಂ ಆತ್ಮನಿ ಪಶ್ಯಂತಿ ಅಂದರೆ ಶಿವನನ್ನು ಯೋಗಿಗಳು ಅಂದರೆ ಮಹಾಮಹಿಮರು ಎಲ್ಲಿ ನೋಡ್ತಾರೆ ಅಂದರೆ ಆತ್ಮನಿ ಪಶ್ಯಂತಿ, ತಮ್ಮದೇ ಆದ ಹೃದಯದೊಳಗಿರತಕ್ಕಂಥ ಆತ್ಮವಲ್ಲೇ ಶಿವನನ್ನು ಕಾಣುತ್ತಾರೆ ಇವರು ಮಹಾಯೋಗಿಗಳು. ಆದ್ದರಿಂದ ಶಿವಂ ಆತ್ಮನಿ ಪಶ್ಯಂತಿ ಪ್ರತಿಮಾಸು ನ ಯೋಗಿನಃ ಅಂದರೆ ಪ್ರತಿಮೆಗಳಿವೆಯಲ್ಲ, ಇದನ್ನು ದೇವರ ರೂಪದಲ್ಲೂ ಕೂಡ ನಾವು ಸಿದ್ಧಪಡಿಸ್ತೀವಲ್ಲ, ಈ ಪ್ರತಿಮೆಗಳಲ್ಲಿ ಭಗವಂತನನ್ನು, ಶಿವನನ್ನು ನೋಡೋದಿಲ್ಲ ಅಂತ ಹೇಳಿದ್ರೆ ಪ್ರತಿಮಾಸು ನ ಯೋಗಿನಃ. ಹಾಗಾದರೆ ಪ್ರತಿಮೆಗಳು ಯಾತಕ್ಕೆ ಬಂತು ಅಂದರೆ ಅಜ್ಞಾನಿನಾಂ ಭಾವನಾರ್ಥಾಯ ಪ್ರತಿಮಾಹ ಪರಿಕಲ್ಪಿತಾ. ಅಂದರೆ ನಾವು ಅಜ್ಞಾನಿಗಳಾಗಿ ಇದ್ದು ಜ್ಞಾನದ ಕಡೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ನಾವುಗಳು ಒಂದು ಮಟ್ಟದ ಜ್ಞಾನಿಗಳಾಗಿದ್ದಾಗ ಭಗವಂತನನ್ನು ಗುರುತಿಸಬೇಕಾದ್ರೆ ಒಳಗಣ್ಣುಗಳಿಂದ ನೋಡಲಿಕ್ಕೆ ಆಗದೇ ಇದ್ದಾಗ, ಕಣ್ಣು ಮುಚ್ಕೊಂಡು ಭಗವಂತನ ಕಾಣೋ ಶಕ್ತಿ ಇಲ್ಲದೇ ಇದ್ದಾಗ, ಕಣ್ಣು ಬಿಟ್ಕೊಂಡು ನೋಡಲಿಕ್ಕೆ ಗಮನ ಎಲ್ಲ ಆ ಕಡೆ ಹೋಗದೆ ಒಂದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ರೂಪದಲ್ಲಿ ನಮ್ಮ ಒಂದು ಸಾಕ್ಷಾತ್ಕಾರ ದೊರೆಯೋದಕ್ಕೋಸ್ಕರವಾಗಿ ಮನುಷ್ಯ ರೂಪದಲ್ಲಿ ಅದು ಒಂದು ಭಗವಂತನ ರೂಪವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಮೂರ್ತಿಗಳನ್ನು ಮನುಷ್ಯರ ಒಂದು ಅಜ್ಞಾನಿಗಳ ಒಂದು ಹಂತದಲ್ಲಿ, ಅಂದರೆ ಪೂಜೆ ಮಾಡೋರು ಅಜ್ಞಾನಿಗಳೇ,
ಖಂಡಿತ ಅಲ್ಲ. ಪೂಜೆ ಮಾಡುವುದು ನಾವು ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಇಲ್ಲಿರ್ತಕ್ಕಂತಹ ವಿಗ್ರಹ, ಇಲ್ಲಿರ್ತಕ್ಕಂತಹ ನಿರಾಕಾರ ಪರಬ್ರಹ್ಮ. ನಾವು ವ್ಯಕ್ತಿಗಳು ಹತ್ತುತ್ತಾ ಹೋಗಿ ಇಲ್ಲಿ ಒಂದು ಕಾಲದಲ್ಲಿ ಮೂರ್ತಿ ಪೂಜೆಯನ್ನು ಮಾಡಿಕೊಂಡು ಆನಂತರ ಮೂರ್ತಿಯನ್ನು ಕೈಬಿಟ್ಟು ನಿರಾಕಾರ ಪರಬ್ರಹ್ಮನಲ್ಲಿ ನಾವು ವಿಲೀನಗೊಳ್ಳಿರುವುದು. ಆತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಪರಮಾತ್ಮಗಳು ಒಂದೇ ಅನ್ನೋ ಭಾವವನ್ನು ಪರಿಕಲ್ಪಿಸಿಕೊಳ್ಳೋದಕ್ಕೋಸ್ಕರ ಮೂರ್ತಿ ಅನ್ನೋದು ತಾತ್ಕಾಲಿಕವಾದ ಒಂದು ಪಥ, ಅಂದರೆ ಮಾರ್ಗ. ಆದರೆ ಗುರಿ ಮೂರ್ತಿ ಅಲ್ಲ. ಮೂರ್ತಿಯನ್ನು ಕಳಚಿಕೊಂಡು ನಾವು ಪರಬ್ರಹ್ಮನಲ್ಲಿ ಆಕಾರರಹಿತರಾಗಿ ವಿಲೀನವಾಗಬೇಕು ಅನ್ನೋದೇ ಈ ಒಂದು ಮಂತ್ರದ ಅರ್ಥ. ಅದನ್ನೊಂದು ಸಲ ಹೇಳಿ ನಮ್ಮ ಈ ಒಂದು ಮರದಾಳದ ಮಾತುಗಳನ್ನು ಮುಗಿಸೋಣ. ಶಿವಂ ಆತ್ಮನಿ ಪಶ್ಯಂತಿ ಪ್ರತಿಮಾಸು ನ ಯೋಗಿನಃ ಅಜ್ಞಾನಿನಾಂ ಭಾವನಾರ್ಥಾಯ ಪ್ರತಿಮಾ ಪರಿಕಲ್ಪಿತಾ. ಎಲ್ಲರಿಗೂ ನಮಸ್ಕಾರ.